ಲೋ ಗಾಂಡುಗಳ ಬರೀ ನನ್ ಬಗ್ಗೆ ಮಾತಾಡ್ಬೇಕಷ್ಟೇ, ಏನು ಕಿತ್ಕೊಳ್ಳೋದಾಗಲ್ಲ. ನಿಮ್ಮ ಮೊಮ್ಮಗನ ಒಂದು ಸ್ಕೂಲಿಗೆ ಓಡಿಸೋದ್ಬಿಟ್ಟು ಈ ತರ ಬೀದಿಲಿ ಚೆಂಗ್ ತರ ಬಿಟ್ಟಿರಲ್ಲ. ನಿಮ್ಮಲ್ಲಿ ಹೇಳೋರ್ ಕಡೆ ಯಾರು ಇಲ್ವೇ? ಅವ್ನು ನನ್ ಮೊಮ್ಮಗ ಅಲ್ಲಪ್ಪ, ನನ್ ಮಗ. ಏನ್ ಅಂಕಲ್, ನೀವ್ ನೋಡಿದ್ರೆ ಆಗ್ಲೂ ರೇಟ್ ಹೇಳಂಗಿದ್ರ? ನಿಮಗೆ ಈ ವಯಸ್ಸಲ್ಲಿ ಇಷ್ಟು ಚಿಕ್ಕ ಮಗನ? ಜೀವನದಲ್ಲಿ ಸೆಟ್ಲ್ ಆಗದೆ ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನಾನು ಸೆಟ್ಲ್ ಆಗಿ ಮದ್ವೆ ಆಗುವಷ್ಟ್ರಲ್ಲ 50 ವರ್ಷ ಆಗಿತ್ತು. ಆಮೇಲೆ ಹುಟ್ಟವನು ಒಬ್ನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ವಿ. ನೀವೇನೋ ಪ್ರೀತಿಯಿಂದ ಸಾಕಿದ್ನಿ ಅಂತ ಹೇಳ್ತೀರಾ, ಆದ್ರೆ ಈ ಮೋಟ್ ಮುಂಡೆದು ಬೀದಿಲಿ ಚೆಂಗ್ ತರ ಆಡಿ ನಿಮ್ ಮರ್ಯಾದೆ ಕಳಿತೈತೆ. ಮೊದ್ಲು ಒದ್ದು ಸ್ಕೂಲಿಗೆ ಓಡಿಸಿ, ಇಲ್ಲ ಅಂದ್ರೆ ಸೈನ್ ಮಾಡಕ್ ಬರ್ದಿಲ್ಲ ಹೆಬ್ಬೆಟ್ ಆಗ್ಬಿಡ್ತಾನೆ. ಆಮೇಲೆ ಯಾಕೋ ಊರ್ ಬಿಟ್ಟು ಬೆಂಗಳೂರಿಗೆ ಹೋದೆ? ಊರಲ್ಲಿದ್ರೆ ಫೋಲ್ ಬೀಳ್ತೀನಿ ಅಂತ ನಮ್ಮ ಅವ್ರ ಮನೆ ಕಳ್ಸೋರು. ಅಂದ್ರೆ ಊರಲ್ಲಿದ್ರೆ ಒಳ್ಳೆ ಬುದ್ಧಿ ಕಲಿತೀವಿ ಅಂತ ನಿಮ್ಮ ಮನೇಲಿ ನಿಮ್ಮೆ ನಂಬಿಕಿಲ್ಲ. ಯಾಕೋ ಊರ್ ಬಿಟ್ಟು ಬೆಂಗಳೂರಿಗೆ ಹೋದೆ? ಊರಲ್ಲಿದ್ರೆ ಫೋಲ್ ಬೀಳ್ತೀನಿ ಅಂತ ನಮ್ಮ ಅವ್ರ ಮನೆ ಕಳ್ಸೋರು. ಅಂದ್ರೆ ಊರಲ್ಲಿದ್ರೆ ಒಳ್ಳೆ ಬುದ್ಧಿ ಕಲಿತೀವಿ ಅಂತ ನಿಮ್ಮ ಮನೇಲಿ ನಿಮ್ಮೆ ನಂಬಿಕಿಲ್ಲ. ಹೋದ್ ವಾರ ನನ್ನ ಫ್ರೆಂಡು ಊರಲ್ಲಿಲ್ಲ ಅಂದ್ಬಿಟ್ಟು ನನ್ನ ತಂಗಿನ ಕಾಲೇಜ್ ಡ್ರಾಪ್ ಮಾಡು ಅಂತ ಕೇಳ್ದ. ಇಲ್ಲೇನ್ ಫ್ರೆಂಡ್ ತಂಗಿ ನಮಗೂ ತಂಗಿ ಇದ್ದಂಗಲ್ವಾ, ಅದಕ್ಕೆ ಬೈಕಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಂದೆ. ಅದನ್ನ ಯಾವನೋ ನಮ್ಮೂರ ನೋಡ್ಬಿಟ್ಟು ನಿಮ್ ಹುಡುಗ ಯಾವ್ದೋ ಒಂದು ಹುಡುಗಿಯಿಂದ ಬಿದ್ದವನೇ ಲವ್ ಮಾಡ್ಕೆ ಓಡಾಡ್ತಾವ್ರೆ ಅಂತ ನಮ್ಮ ಮನೆಗೆ ಹೇಳೋರಿ. ಸ್ವಂತ ಮಕ್ಳು ಮಾತ್ಲೆ ನಂಬದೇ ಇರೋ ಮನೆಯವರು ಹೊರಗಡೆ ಬಂದು ಯಾವನೋಗಿ ಚಾಡಿ ಹೇಳಿರೋ ಅವ್ನ ಮಾತು ನಂಬ್ತಾರೆ. ಜನವರಿ 26 ರಿಪಬ್ಲಿಕ್ ಡೇ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಾಸನ ಮಹಾರಾಜ್ ಪಾರ್ಕ್ ಹಾಕೊಂಡು ಕೂತಿದ್ವಿ. ನಮ್ ಬಣ್ಣೆ ಮದವನಲ್ಲಪ್ಪ, ಅವ್ನಲ್ಲೇ ಕಳೆಕ ಮಾಡ್ತಾ ಕೂತಿದ್ದ. ಪಾರ್ಕ್ ಅಲ್ಲಿ ಕೂತ್ಕೊಂಡು ಹೋಗ ಬರೋ ಹುಡುಗಿನೆಲ್ಲ ಚುಡಾಯಿಸ್ತಾ ಇದ್ದ ಅಂತ ಹೇಳೋಣ. ಜೊತೆಗಿರೋ ಬೋಳಿ ಮಕ್ಳೇ ನಮ್ಮ ಮನೆಗೆ ಬಂದು ಈ ತರ ಹಾಕೊಟ್ರೆ ಇನ್ಯಾರು ನಂಬೋದು? ಹಂಗೆ ಕಾಲೇಜ್ ಮುಗಿಸ್ಕೊಂಡು ನಾವು ನಮ್ಮ ಹುಡುಗರೆಲ್ಲ SP ಥಿಯೇಟರ್ ಮುಂದೆ ನಡ್ಕೊಂಡ್ ಬರ್ತಿದ್ವು. ಅಲ್ಲಿಗೆ ರಾಕಿಂಗ್ ಸ್ಟಾರ್ ಯಶೋ ಬಂದಿದ್ರು. ಹಂಗೆ ಅವ್ರು ನೋಡ್ಕೊಂಡು ಫೋಟೋ ತಕೊಂಡ್ ಬರೋಣ ಅಂತ ಹೋಗಿದ್ದು. ನಮ್ ಪಕ್ಕದ ಮನೆ ಸಾರ್ವಜಂಟಿ ಅದೇ ಥಿಯೇಟ್ರಿಗೆ ಪಿಕ್ಚರ್ ನೋಡಕ್ ಬಂದವಳೆ. ಅವ್ಳು ಮೊದ್ಲೇ ಫಿಟ್ಟಿಂಗ್ ರಾಣಿ. ನಾನು ಹೇಳ್ಬೇಕಾ, ನಿಮ್ ಹುಡುಗ ಕಾಲೇಜಿಗೆ ಬಂಕ್ ಹೊಡೆದು ಪಿಕ್ಚರ್ ನೋಡಕ್ ಹೋಗಿದ್ದ ಅಂತ ಬಂದು ನಮ್ಮ ಮನೆಗೆ ಹೇಳೋಳು. ಅದಕ್ಕೆ ನಮ್ಮ ಮನೇಲಿ ಕಾಲೇಜ್ ಬಿಡ್ಸಿ ಇವಾಗ ದನ ಕಾಯಕ್ ಹಾಕ್ಯಾರಿ. ನೀನೇನಪ್ಪ ಗಂಡು ನಮ್ಮ ಹುಡುಗಿ ನೋಡಕ್ ಬಂದಿರೋದು? ಹೌದು ಸರ್, ನಾನೇ. ಸರ್, ನಿಮ್ ಮನೆ ಮುಂದೆ ದೊಡ್ಡದಾಗಿ IP ಅಂತ ಬೋರ್ಡ್ ಹಾಕಿದ್ರಲ್ಲ, ಏನ್ ಸರ್ ಅದು? ಅದಾ ಇಲ್ಲಿ ಪಾಸ್ನ ಅಂತ ಅಂದ್ರೆ ನಾನು. ಸರ್, ನಿಮ್ಮನ್ನ ಯಾಕೆ ಸರ್ ಇಲ್ಲಿ ಪಾಷಣ ಅಂತ ಕರೀತಾರೆ? ನನ್ ಮಗ್ಳು ನೋಡಕ್ ಬರೋ ಗಂಡುಗಳು ಯಾರು ನನ್ ಮಗನ್ ಒಪ್ಪತಾನೆ ಇರ್ಲಿಲ್ಲ. ಅದಕ್ಕೆ ಊಟದಲ್ಲಿ ಜ್ಯೂಸಲ್ಲಿ ಇಲಿ ಪಾಷಣ ಹಾಕೊಟ್ಟು ಸಾಯಿಸ್ತಾ ಇದೆ. ಆಗ್ಲಿಂದ ಊರಲ್ಲೆಲ್ಲ ಇಲಿ ಪಾಷಣ ಅಂತ ಕರೀತಾರೆ. ನೀವೇನ್ ಭಯ ಪಡಕ್ ಹೋಗ್ಬೇಡಿ. ಸರಿ ಸರ್. ಲೇ, ನಮ್ ಹುಡ್ಗಿ ಕರ್ಕಬಾರೆ, ಅಳಿಯಂದ್ರು ನೋಡ್ಲಿ. ನೋಡೋದೇನ್ ಬೇಡ ಸರ್, ಮಗಳನ್ನ ಹೆಂಗಿದ್ರು ಓಕೆ. ಇರ್ಲಿ ನೋಡ್ರಿ. ನೋಡೋದೇನ್ ಬೇಡ ಅನ್ನಲ್ಲ ಸರ್. ನೀವ್ ಹೆಂಗಿರ್ತೀರ ಹಂಗೆ, ಹೆಣ್ ಕೊಟ್ ಮಾವ ದೇವ್ರ ಸಮಾನ ಅಂತಾರೆ. ನೀವ್ ಹೆಂಗಿರ್ತೀರ ಹಂಗೆ ಸರ್. ನಿಮ್ ಮನೇಲಿ ಒಪ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಯೋಚನೆ ಬೇಡ ಸರ್. ಅವ್ರ ಹೆಂಗಾರಮ್ಮ ನಾನು ಒಪ್ಪಿಸ್ತೀನಿ, ಅವ್ರ ಕಾಲಿಗಾರ ಬಿದ್ದು ಒಪ್ಪಿಸ್ತೀನಿ. ಲೇ, ಊಟಕ್ಕೂ ಜ್ಯೂಸಿಗೂ ಇಲಿ ಪಾಷಣ ಹಾಕ್ಬೇಡ. ಅಳಿಯಂದ್ರು ತುಂಬಾ ಒಳ್ಳೆಯವರು. ಯಾಕ ಮಗ ಕೆಲ್ಸ ರಿಸೈನ್ ಮಾಡ್ದಂತೆ? ಗಾರೆ ಕೆಲ್ಸಕ್ಕೆ ಹೋಗೋಣ ಅಂತ. ಅಲ್ಲ ಕಳ್ಳ ಮಗ, ಇಷ್ಟೆಲ್ಲ ಓದ್ಬಿಟ್ಟು ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯ, ನಿಂಗೇನ್ ತಗ್ಲಿ ಕೆಟ್ಟೋಯ್ತಾ? ಹೋಗ್ ಮಗ, ಅವ್ರು ಕೊಡೋ 15,000 ಸಂಬಳಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 6:30ವರೆಗೂ ಕೆಲಸ ಮಾಡ್ಬೇಕು. ಅದೇ ಗಾರೆ ಕೆಲ್ಸಕ್ಕೆ ಹೋದ್ರೆ ಡೈಲಿ 800 ರೂಪಾಯಿ ಕೊಡ್ತಾರೆ. ಅದ್ರಲ್ಲೂ ಮಧ್ಯಾಹ್ನ ಊಟಕ್ಕೆ ಹೋದಾಗ 1 ಅವರ್ ರೆಸ್ಟ್ ಇರುತ್ತೆ ಕಣೋ. ಅದಕ್ಕೋಸ್ಕರ ಗಾರೆ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ. ಮಗ ಗಾರೆ ಕೆಲ್ಸ ನಾನು ಬಿಟ್ಟು ನಾನು ಕರ್ಕೊಂಡು ಹೋಗೋ. ಅಣ್ಣ, ಹುಡುಗಿ ನೋಡಕ್ ಕೇಳಿದ್ರಲ್ಲ, ಯಾವ ತರ ಇರ್ಬೇಕು ನಿಮ್ಗೆ ಹುಡುಗಿ? ಹುಡುಗಿ ಹೆಂಗಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಹುಡುಗಿ ಬೇಕು. ವರದಕ್ಷಿಣೆ, ವರೋಪಚಾರ, ಅವ್ರ ಮದುವೆ ಖರ್ಚು ಪ್ರತಿಯೊಂದು ನಮ್ದೇ. ಅವ್ರದ್ದೇನು ಖರ್ಚಿಲ್ಲ. ಅವ್ರ ಹೆಣ್ಣು ಕೊಟ್ಟು ನಮಗೆ ಮದುವೆ ಮಾಡಿದ್ರೆ ಸಾಕು. ಹುಡುಗಿ ಕರ್ಗೆ, ಬೆಳಗ್ಗೆ, ಕೆಂಪಿಗೆ, ಉದ್ದಕ್ಕೆ, ಸಾಣಿಕೆ ಹೆಂಗಿದ್ರು ಪರವಾಗಿಲ್ಲ. ಸರಿ, ಹುಡುಗ ಏನ್ ಕೆಲಸ ಮಾಡ್ತಾನೆ? ಜಮೀನ್ ಕೆಲಸ ಮಾಡ್ತಾನೆ. ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಹೆಣ್ ಸಿಗ್ತಿಲ್ಲ, ಇನ್ ಜಮೀನ್ ಕೆಲಸ ಮಾಡೋರಿಗೆ ಯಾರನ್ನ ಹೆಣ್ ಕೊಡ್ತಾರೆ? ಏನಣ್ಣ ಮಾಡೋದೀಗ? ಒಂದ್ ಕೆಲಸ ಮಾಡು, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ತಂದ್ಬಿಟ್ಟು ಗಂಟು ಹಾಕು.